ಹಾಯ್ ಸ್ನೇಹಿತರೆ, ಒಂದು ತಮಾಷೆ ಕತೆ. ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಆತನು ಜಂತು ಪ್ರೇಮಿ. ಅನೇಕ ಪ್ರಕಾರಗಳ ಜಂತುಗಳು ಆತನ ಅರಮನೆಯಲ್ಲಿ ಇದ್ದವು. ಒಮ್ಮೆ ಹೀಗೆ ವಿಹಾರಯಾತ್ರೆ ಮಾಡ್ತಿದ್ದ. ಅಲ್ಲಿ ಒಂದು ಪುಟ್ಟದಾಗಿರುವಂಥ ಹಂದಿ ಮರಿ ಕಾಣಿಸ್ತು. ಆ ಹಂದಿ ಮರಿಯನ್ನು ತಂದು ತನ್ನ ಅರಮನೆಯಲ್ಲಿ ಶುಶ್ರೂಷೆ ಮಾಡಿದ. ಪಂಚಭಕ್ಷ ಪರಮಾನ್ನಗಳನ್ನು ಉಣಿಸಿದ. ರತ್ನಗಂಬಳಿಗೆ ಮೇಲೆ ಪವಡಿಸಿದ. ಹೀಗೆ ದಿನ ಕಳೆದವು. ಒಮ್ಮೆ ಮತ್ತೆ ವಿಹಾರಯಾತ್ರಕ್ಕೆ ಹೋಗಬೇಕಾದಾಗ ಈ ಹಂದಿ ಮರಿಯನ್ನು ಜೊತೆಗೂಡಿಸಿಕೊಂಡು ಕರೆದುಕೊಂಡು ಹೋದ. ಹಂದಿ ಮರಿ ಸ್ವಲ್ಪ ದೊಡ್ಡದಾಗಿತ್ತು. ಎಲ್ಲ ಕಡೆ ನೋಡಿ ಸಂತೋಷಪಡ್ತು. ಅದಾದಮೇಲೆ ತಮ್ಮ ಚಲನೆ ನಡೀತಾ ಇತ್ತು. ಅಷ್ಟರಲ್ಲಿ ಒಂದು ರೊಚ್ಚಿನ ಮತ್ತು ಚರಂಡಿಯ ಪ್ರದೇಶ ಬಂತು. ಈ ಹಂದಿ ಮರಿಗೆ ಕಿವಿ ನೀಡಿ ಬಿಡಿತು, ಕಣ್ಣರಳಿ ಬಿಡಿತು, ಮೈ ನಡುಗಿ ಬಿಡಿತು. ಇನ್ನೇನು ಆ ರೊಚ್ಚಿನಲ್ಲಿ ಜಿಗಿದು ಚೆನ್ನಾಗಿ ಈಜಾಡಲು ಆರಂಭಿಸಿತು. ಆಗ ರಾಜ ಅನ್ಕೊಂಡ, ಯಾವ ಪ್ರಾಣಿ ಎಲ್ಲಿರಬೇಕು, ಯಾವ ವಸ್ತು ಎಲ್ಲಿರಬೇಕು ಅಲ್ಲಿದ್ದರೇ ಚಂದ ಅಂತ ಅನ್ಕೊಂಡ.